ಪಟ್ಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಆಟಾಟ ಉದ್ದುದ್ದ ಮಲ್ಗವ್ರೆ. ಹೊರಗಡೆಯಿಂದ ಅರಮನೆ, ಒಳಗಡೆ ಬಂದರೆ ಸೆರೆಮನೆ. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಬಿಗ್ ಬಾಸ್ ಕತೆ ನಿಮ್ಮ ಸಮಯದ ಜೊತೆ. ನಾನು ಪ್ರವೀಣ್ ಕುಮಾರ್. ಐಶ್ವರ್ಯ ಅವರೇ 3 ಹಾಗಲಕಾಯಿ ತಿನ್ಬೇಕು, ಸವಾಲುಗಳನ್ನು ನೀಡಬೇಕು. ಐಶ್ವರ್ಯ ಬಾಯಿಗೆ ಹಾಗಲಕಾಯಿ, ಗೌತಮಿಗೆ ತಿನ್ಸಿದ್ರು ಹಸಿ ಮೆಣಸಿನಕಾಯಿ, ರಜತ್ ಕೂದಲಿಗೆ ಬಾಯ್. ಇದೇ ಇವತ್ತಿನ ಹೈಲೈಟ್ಸ್. ರಜತ್ ಅವ್ರು ತಲೆ ಬೋಡಿಸ್ಕೋಬೇಕು ಅಂತ ಅವ್ರಿಗೆ ಸವಾಲು ಕೊಡ್ತೀವಿ. ಓಕೆ. ಯಾವಾಗ ಶೋಭಾ ಶೆಟ್ಟಿ ಸಾರ್ ನನಗೆ ಆರೋಗ್ಯ ಸರಿ ಇಲ್ಲ ಸಾರ್ ಬಿಟ್ಬಿಡಿ ಸರ್ ಮನೆಗೆ ಹೋಗ್ಬಿಡ್ತೀನಿ ಅಂದರು, ಬಿಗ್ ಬಾಸ್ ಕೂಡ ಓಕೆ ನಮ್ಮ ಹೋಗ್ಬಿಡು ಅಂತ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಆದರೆ ಎಲಿಮಿನೇಷನ್ ಹಂತದಲ್ಲಿದ್ದ ಐಶ್ವರ್ಯ ಮತ್ತು ಶಿಶಿರ್ಗೆ ಎದೆ ಬಡಿತ ಜೋರಾಗಿಬಿಟ್ಟಿತ್ತು. ಈಗ ಕಮ್ಮಿ ಆಗಿದೆ. ಈ ವಾರ ನೋಡೋಣ ಅವ್ರು ಯಾವ ರೀತಿ ಆಟ ಆಡ್ತಾರೆ ಅಂತ. ಪರ್ಸನಲ್ ಟಾರ್ಗೆಟ್ ಬಿಗ್ ಬಾಸ್ ಮನೆಯಲ್ಲಿ ಪರ್ಸನಲ್ ಟಾರ್ಗೆಟ್ಗೆ ಏನು ಕಮ್ಮಿ ಇಲ್ಲ ಕಣ್ರಿ. ಅದೋಗ್ಲಿ ಬಿಡಿ. ಈ ವಾರ ಬಿಗ್ ಬಾಸ್ ಹೊಸದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ನ್ಯೂಸ್ ಚಾನಲ್. ಬಿಗ್ ಮನೆ ಈಗ ನ್ಯೂಸ್ ಚಾನಲ್ ಆಗಿದೆ. 2 ಚಾನೆಲ್ಗಳಾಗಿ ಹುಟ್ಕೊಂಡಿದೆ. 2 ತಂಡ ಮಾಡಿದ್ದಾರೆ. ಅದರಲ್ಲಿ ಮಸ್ತ್ ಮಜಾ ತಂಡ ಅಂತ ಒಂದು ಟಿವಿ, ಮತ್ತೊಂದು ಧೂಳ್ ಧಮಾಕ ಅಂತ ಟಿವಿ. ಇಬ್ರು ಕೂಡ ರೋಸ್ಟ್ಗೆ ಇಳಿದವ್ರೆ ಅಂದರೆ ಸಖತ್ತಾಗಿದೆ. ನೀವು ಒಂದ್ಸತಿ ನೋಡ್ಕೊಂಡ್ಬಿಡಿ. ಯುವರಾಣಿಯ ಮೇಲಿನ ಅಸೂಯೆಗೆ ಕಳಚಿತು ಪಾಸಿಟಿವಿಟಿಯ ಮುಖವಾಡ. ಕೂಸು ಹನುಮ ಬರೀ ಹಾಡನ್ನ ಹಾಡ್ಕೊಂಡು ಎಲ್ಲರನ್ನು ಗೆದ್ದೆ ಅನ್ಕೊಂಡಿದ್ದಾರೆ. ಓಕೆ, ಮೊದಲನೇ ಟಾಸ್ಕ್ ನೋಡಿದ್ರೆ ಧೂಳ್ ಧಮಾಕ ಟಿವಿ ಅವರು ಸಖತ್ತ ಪರ್ಫಾರ್ಮ್ ಮಾಡಿದ್ರು, ಗೆದ್ರು. ಇನ್ನು 2ನೇ ಟಾಸ್ಕ್ ಬಗ್ಗೆ ಮಾತಾಡಬೇಕು. 2ನೇ ಟಾಸ್ಕಲ್ಲಿ ಏನಪ್ಪ ಅಂತಂದರೆ 2 ತಂಡಗಳಿಗೆ ಒಂದೊಂದು ಟಾಸ್ಕ್ ಕೊಟ್ಟರು. ಅಂದರೆ ಅಡುಗೆ ಮಾಡೋ ಟಾಸ್ಕ್ ಇದು. ತಂಡದಲ್ಲಿ ಒಬ್ಬ ಸದಸ್ಯ ಬರ್ತಾನೆ, ಅಡುಗೆ ಮಾಡ್ತಾನೆ. ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂದರೆ ಬಿಗ್ ಬಾಸಲ್ಲಿ ಟ್ವಿಸ್ಟ್ ಅವಾಗ ಕೊಡ್ತಾ ಇರ್ತಾರೆ. ಏನಪ್ಪ ಅಂತಂದರೆ ಕಿವಿಗೆ ಹೆಡ್ಫೋನ್ ಕೊಟ್ಟರು, ಸಖತ್ತಾಗಿರೋ ಸೌಂಡ್ ಹಾಕಿದ್ರು. ಮನೆ ಸದಸ್ಯರು ಆಂಗಿಕ ಅಭಿನಯ ಮಾತಾಡ್ಬೋದು, ಆದರೆ ಅವ್ರಿಗೆ ಕೇಳಿಸಲ್ಲ. ಸೊ ಅಡುಗೆ ಮಾಡೋ ವಿಧಾನ ಹೇಳ್ಕೊಡ್ಬೇಕು. ಅದನ್ನು ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಇದರಲ್ಲೂ ಕೂಡ ಧೂಳ್ ಧಮಾಕ ಟಿವಿಯವರು ಸಖತ್ತಾಗಿ ಪರ್ಫಾರ್ಮ್ ಮಾಡಿ ಗೆದ್ದಿದ್ದಾರೆ. ಸೊ ಇವತ್ತಿನ ಎಪಿಸೋಡ್ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ನನಗಂತೂ ಸಖತ್ ಇಂಟ್ರೆಸ್ಟಿಂಗ್ ವಿಚಾರ ಇದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ನೋಡ್ತೀರಾ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇರೋ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.